ಹೌದಾ, ನಮ್ಮೂರಲ್ಲಿ ಇದನ್ನ ಫ್ರೀ ಬಸ್ ಟಿಕೆಟ್ ಅಂತೀವಲ್ಲ. ಮನಸ್ಸೇ ಬಂಗಾರವಾಯಿತೆ ಪುನೀತಣ್ಣ, ಮನಸ್ಸೇ ಬಂಗಾರವಾಯಿತೆ, ಮಾತೆ ಮಾಣಿಕ್ಯವಾಯಿತೆ ಪುನೀತಣ್ಣ, ಮಾತೆ ಮಾಣಿಕ್ಯವಾಯಿತೆ, ನೋಟ ಸಿಂಗಾರವಾಯಿತೆ ಪುನೀತಣ್ಣ, ನೋಟ ಸಿಂಗಾರವಾಯಿತೆ, ತವರಿಗೆ ಬಾ ತಂಗಿ ನನ್ ತಂಗಿ, ತವರಿಗೆ ಬಾ ತಂಗಿ, ಅರ್ಶನ ಕುಂಕುಮ ಇಟ್ಕೊಂತೀಯ, ಮಲ್ಲಿಗೆ ಹೂವು ಮುಡ್ಕೊಂತೀಯ, ಅರ್ಶನ ಕುಂಕುಮ ಇಟ್ಕೊಂತೀಯ, ಮಲ್ಲಿಗೆ ಹೂವು ಮುಡ್ಕೊಂತೀಯ, ರೇಷ್ಮೆ ಸೀರೆ ಉಟ್ಕೊಂತೀಯ, ಮನಸ್ಸೇ ಬಂಗಾರವಾಯಿತೆ ಪುನೀತಣ್ಣ, ಮನಸ್ಸೇ ಬಂಗಾರವಾಯಿತೆ. 100 ರೂಪಾಯಿ ಆಪಲ್ಗೂ 1 ಲಕ್ಷ ರೂಪಾಯಿ ಆಪಲ್ಗೂ ತುಂಬಾ ವ್ಯತ್ಯಾಸ ಇದೆ. ಎನ್ಸ್ಬಿಟ್ಟಿ ತುಂಬಾ ವ್ಯತ್ಯಾಸ ಏನೂ ಇಲ್ಲ. 100 ರೂಪಾಯಿ ಆಪಲ್ನ ನೀನ್ ತಗೊಂಡ್ಬಿಟ್ಟು ಕಚ್ತೀಯ, 1 ಲಕ್ಷ ರೂಪಾಯಿ ಆಪಲ್ನ ಅವ್ರರ್ಧ ಕಚ್ಬಿಟ್ಟು ಕೊಡ್ತಾರೆ. ಇಷ್ಟೇ ವ್ಯತ್ಯಾಸ, ಆಯ್ತಾ? ತಗೋ. 1000 ಜನ 1000 ಮಾತಾಡ್ಲಿ, 1000 ಜನ 1000 ಮಾತಾಡ್ಲಿ. ಹಿಂಗ್ ಮಾತಾಡ್ಬೇಡ, ಸ್ಟ್ರೈಟ್ ನಿಂತ್ಕೊಂಡು ಮಾತಾಡೋ. ನೋಡ್ದವ್ರಿ ಹುಡುಗನ್ ನರ ದೌರ್ಬಲ್ ಏನ್ ಅನ್ಕೋಬಿಟ್ಟಾರ. ಆಮೇಲೆ ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ಯಾರ್ ಏನಾರ ಮಾತಾಡ್ಕೊಳ್ಳಿ, ನೀನ್ ಮಾತ್ರ ದೊಡ್ಡ ತಿಕ್ಲಿ ನನ್ ಮಗ ಅಂತ ಹೇಳ್ತಿದ್ಯಾ. ಕರೆಕ್ಟ್? ಓಕೆ ಡನ್. ಅಷ್ಟೇ. ನಿಜ, ನಂಗೆ ಏನೂ ಗೊತ್ತಿಲ್ಲ, ನೀನ್ ಹೇಳಿದ್ರೆ ಗೊತ್ತಾಗುತ್ತೆ. ಅಣ್ಣನ್ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ. ಅಯ್ಯೋ ಗುರು, ಅಣ್ಣನ್ ಬಗ್ಗೆ ಯಾರು ತಪ್ಪಾಗಿ ಮಾತಾಡ್ತಿಲ್ಲ, ತಪ್ಪಾಗಿ ಮಾತಾಡ್ತಿರೋದು ನಿನ್ ಬಗ್ಗೆ. ಅದ್ರ ಬಗ್ಗೆ ಹೇಳು. ಈ ಸತಿ ಹಂಗಲ್ಲ ಅಯ್ಯೋ ಅಯ್ಯೋ ಅಯ್ಯೋ, ಯಾರ ಕಬ್ಣ ಕೊಡಿ ತಗೋ ಹಿಡ್ಕೊ ಫಸ್ಟ್ ಕಬ್ಣ ಇಟ್ಕೊ. ಆಮೇಲೆ ಕಿಂಟೋಗ್ಬಿಟ್ಟಿಯಾ. ಏನಾಯ್ತು ಗುರು, ಒಳ್ಳೆ ಹಕ್ಕಿ ತರ ಹಿಂಗ್ ಆಡ್ತೀನಿ ಬಿಟ್ಟು ಒಳ್ಳೆ ಪಿಡ್ಸ್ಕೊಂತಾರ ಆಡ್ತಿದ್ಯಾ. ಮೊದ್ಲು ರೋಡೋ ಬೀದಿ ನಾಯಿಗಳು ಜಾಸ್ತಿ ಆಗೈತೆ, ಆಮೇಲೆ ಕಚ್ಕಿಚ್ಬಿಟ್ರೆ ಏನ್ ಮಾಡ್ತೀಯಾ? ಆಯ್ತು ಕೂಲ್ ಫಸ್ಟ್ ನೀರ್ ಕುಡಿ. ಸಿಲಿಂಡರ್ ಗಳ ದೊಡ್ಡ ಹಡಗು ಈಗ ನನ್ನ ಕೈಯಲ್ಲಿದೆ. ಶಬಾಷ್ ತಾತ, ಬೇಗ ತಗೋಬಾ, ಇಲ್ಲಿ ದೊಡ್ಡ ಅನಾಹುತನೇ ಆಗ್ತಾ ಇದೆ. ಬಾ ಅಂದ ತಕ್ಷಣ ಬರಕ್ಕದೇನ್ ಬೋಟಿನ ಬರಲ್ಲ ಬಿಡು, ನಾವಿನ್ಮೇಲೆ ಸಿಲಿಂಡರ್ ಇಲ್ದೆ ಸಾಯದೆ. ಸಾವಿಗಾಗಿ ನಾನು ಅಂಜಲಾರೆ, ಅಯ್ಯೋ ಅವನಜ್ಜಿ, ಅವನ ಮೊಟ್ಟೆ ಗಿಟ್ಟ ತಗೊಂಡ್ ಹಾಕ್ರ ಈ ಬಾಂಡ್ಲಿ ತಲೆ ಮೇಲೆ. ಏನೋ ಬಂದಿರೋದ್ ನಿಂಗ್ಲೇ. ಅವ್ರ ಮುಂದೆ ಯಾರಿಲ್ಲ, ಹೋಗ್ರಿ. ನೆನ್ನೆ ಮೊನ್ನೆ ಬಂದಿರ ದುರೇಂದರ್ ಎಲ್ಲ ಯಾರು ನೋಡ್ತಾರ್ರಿ? ನಾವು ನೋಡಲ್ಲ ಹಿಂದಿ ಜಾಸ್ತಿ, ನಾವು ಸೌತ್ ಇಂಡಿಯಾ ಅವರು. ಉಗಾದಿ ಸೆಲೆಬ್ರೇಷನ್ ಓನ್ಲಿ ವಿತ್ ಸೌತ್ ಇಂಡಿಯಾ. ಎಲ್ಲ ರೆಕಾರ್ಡು ಪವನ್ ಕಲ್ಯಾಣ್, ಬೇರೆ ಯಾರು ಇಲ್ಲ. ಪವನ್ ಕಲ್ಯಾಣ್ಗೆನೆ, ಅವ್ರನ್ನ ಮೀರ್ಸೋಕೆ ಯಾರು ಇರಲ್ಲ. ಭಾರತ್ ಮಾತಾ ಕಿ ಜೈ ಅನ್ಬಿಟ್ಟು ಪ್ರತಿಯೊಬ್ಬರು ಬಾಯಲ್ಲಿ ಹೇಳ್ಸಿದ್ದಾರೆ. ಇದು ಗ್ರೇಟ್ ಇಂಡಿಯನ್ ಮೂವಿ, ತುಂಬಾ ಚೆನ್ನಾಗಿದೆ. ಏನೋ ಗೊತ್ತು, ದುರಂದರ್ ನಾವ್ ಹಿಂಗ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಾವ್ ತೆಲುಗು ರಾಷ್ಟ್ರಗಳಿಗೆ ಒಂದೇ ದೇವರು, ಅದು ಪವನ್ ಕಲ್ಯಾಣ್ ಅವರು. ಬಂದು ನೋಡಿದೀವಿ. ದುರಂದರ್ಗೆ ಈವ್ನಿಂಗ್ ನೋಡ್ಬೇಕು ಅದೇನಾಗುತ್ತೋ ಅಂತ. ಮೂವಿ ಚೆನ್ನಾಗಿದೆ, ಎಲ್ರು ಬಂದು ನೋಡಿ. ನಡಿ ಮಗ, ಪ್ರಪಂಚ ಬೋ ವಿಶಾಲವಾಗದೆ. ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಓ ನಡೆಯವಾ. ನಿನ್ನೆ ಮೊನ್ನೆಯಿಂದ ಒಂದು ತುಂಬಾ ಚೆನ್ನಾಗಿ ವಿಡಿಯೋ ಓಡಾಡ್ತಾ ಇದ್ದೆ. ಏನು ಸರ್ಸೆ ನಿನ್ನ ಸರ್ಸೆ, ಅದೇನೋ ಎಣ್ಣೆ ಉಪ್ಪಿನಕಾಯಿ ಅಂತೇಳಿ ತೀರಾ ವಿರೋಧವನ್ನು ಖಂಡಿಸ್ತಾ ಇದ್ದೀರಾ ಎಲ್ಲರೂ ಜನಗಳು. ಟಾಕ್ಸಿಕ್ ಮೂವಿ ಬಂತು, ಅವಾಗ ಯಾರು ಮಕ್ಕಳುಗಳು ನೋಡ್ತಾ ಇಲ್ವಾ ಮೊಬೈಲ್? ಅದೇನೋ ಟ್ರೈಲರ್ ಬಿಟ್ಟಿದಾಗ ನೋಡ್ತಾ ಇಲ್ವಾ ಯಾರು ಮೊಬೈಲ್ನ? ಅವತ್ತೇನು ಕಣ್ಣು ಬಟ್ಟೆ ಕಟ್ಟಿದ್ರೇನು? ಇವತ್ತು ಹೇಳ್ತಿರಲ್ಲ 18 ನಿಮಿಷ ಯಾರೋ ತಾಯಿ ಬಾತ್ರೂಮ್ ಅಲ್ಲಿ ಇಟ್ಕೊಂಡು ಫುಲ್ಲು ಎಲ್ಲನೇ ತೋರಿದ್ಲು. ಅವತ್ತು ಏನು ಇವಾಗ ಮಕ್ಕಳುಗಳು ಯಾರು ನೋಡಿರ್ಲಿಲ್ಲ. ಅವತ್ತು ಎಲ್ಲ ಶೇರ್ ಮಾಡಿ, ನೀವು ಕಮೆಂಟ್ ಹಾಕಿ ನಾನು ಲಿಂಕ್ ಕಳಿಸ್ತೀನಿ ಅಂತಿದ್ರಿ. ಲವ್ ತಿತ್ತದಾರ ಫಾಲೋವರ್ಸ್ ಮಾಡ್ಕೊಳಕ್ಕೋಸ್ಕರ. ಆಮೇಲೆ ಅದ್ಯಾವ್ದೋ ಒಂದು ಹುಡುಗಿ ವಿಡಿಯೋ ಬಂತು. ಆ ವಿಡಿಯೋನ ಇಡೀ ಏನು ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳು ಕೂಡ ಇಲ್ಲ ಅನ್ನೋಂಗೆ ಏನು ಫಾಲೋವರ್ಸ್ಗೋಸ್ಕರ ನೀವು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ ಅಂತ ಎಲ್ಲ ಕಳ್ಸಿ ನೋಡ್ತಾ ಇದ್ರಿ. ಇದು ಯಾವ್ದು ಸರ್ಸೆ ಅಂದಿರೋದಕ್ಕೆ ಅಷ್ಟ್ ಮಾತಾಡ್ತಾ ಇದ್ರಲ್ಲ. ಇವತ್ತೊಂದು ದಿವಸದಲ್ಲಿ ಯಾವ ಮೈ ತುಂಬಾ ಬಟ್ಟೆಗಳನ್ನ ಹಾಕೊಂಡು ಕರೆಕ್ಟ್ ಆಗಿ ಸತಿ ಸಾವಿತ್ರಿ ಹಂಗಿದಾಳು ತೋರಿಸ್ಕೊಡ್ರಪ್ಪ. ಅವಳ ಮಾತಾಡ್ತಾಳೆ, ಬಿಕ್ನಿ ಹಾಕೊಳ್ಳೋಳು, ಅವ್ಳು ದೇಶ ಬಿಟ್ಟು ದೇಶಕ್ಕೆ ಹೋಗೋಣ. ಅದೇನೋ ದೇಶಾಂತರದಲ್ಲಿ ಮದುವೆ ಆಗಿದಾರಂತೆ. ನಮ್ಮ ರಚಿತಾ ಮೇಡಮ್ ಪ್ರೇಮ್ ಹೇಳ್ತಾರೆ, ನೀವು ಬೇರೆ ಕ್ಯಾಶ್ ಮದುವೆ ಆಗಿದ್ದೀರಾ ಅಂತ. ಬೇರೆ ಕ್ಯಾಶ್ ಮದುವೆ ಆಗಿರೋದು. ಆದ್ರೆ ಅವ್ರೇನು ಬಿಟ್ಟೇನೆ ಎಲ್ಲೂ ಹೋಗಿಲ್ಲ, ಜೊತೆಲೇ ಇದಾರಲ್ವಾ. ನೀ ದೇಶ ಬಿಟ್ಟು ದೇಶ ಅಂತರ್ ದೇಶದ್ದು ಕೈ ಬೇಡ್ಕೊಳ್ಳಿ, ಇಷ್ಟು ಶುದ್ಧವೇ ಮ್ಯಾಕ್ನ ಹಿಡಿಸ್ಕೊಂಡಿದ್ಯಾ ನೊಣ್ಣೋ ಅಂತೀಯ. ನೆಟ್ ಮಾತಾಡೋ ಮುಂಡದೆ ಅದೇನೋ ನನಗೆ ಉಳ್ತು ಅಂದಿರೋಕೆ ಉಳ್ಕೊಬಿಟ್ಟಾರಂತೆ ನಮ್ಮ ರಚಿತಾ ಮೇಡಮ್. ಏನು ನಾನು ಹೇಳೋದಿಷ್ಟೇ, ಇನ್ನ ಕಾಲ್ ದುಡ್ಕು ಸಮಯ ಇಲ್ಲ. ನೀನು ಅವಳು ತಿಕ್ವೆಲ್ಲ ಮಾತಾಡ್ತಾ ಇರ. ನಾನು ಹೇಳೋದಿಷ್ಟೇ, ಒಂದು ಮೂವಿ ಅಂದ್ಮೇಲೆ ಪ್ರತಿಯೊಂದು ಇರುತ್ತೆ. ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಬಂಡವಾಳ ಹಾಕಿ ಅವ್ರ ಮಾತ್ರ ಗೊತ್ತಿರುತ್ತೆ. ನೀವು ಇಷ್ಟೊಂದು ಜನ ಮಾತಾಡ್ತಾ ಇದ್ರಲ್ಲ, ನಿಮ್ಗೆ ಏನಾದ್ರು ಆ ಯೋಗ್ಯತೆ ಇದೆಯಾ? ಒಂದ್ ಸಾಂಗ್ ಮಾಡಕ್ಕಾಗ್ಲಿ, ಒಂದ್ ಮೂವಿ ಮಾಡಕ್ಕಾಗ್ಲಿ, ಒಂದ್ ಮೂವಿ ರಿಲೀಸ್ ಮಾಡಕ್ಕಾಗ್ಲಿ ಇದೆಯಾ? ಆ ತರ ಏನಾದ್ರು ಇತ್ತು ಅಂತಂದ್ರೆ ಫಿಲಿಂ ಚೇಂಬರ್ ಅಲ್ಲಿ ಕ್ವಶನ್ ಮಾಡಿ ಕೇಳ್ತಾರೆ. ಇನ್ಸ್ಟಾಗ್ರಾಮ್ ಐತೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ಅಂತ ತೆಗ್ದು ಬಿಡ್ತೀರಾ. ಬರಲ್ಲ, ರಾಮನಗರದಲ್ಲಿ ಗೋ ಹತ್ಯೆಗಳು ನಡೀತಾ ಇತ್ತು. ನಿಮ್ಗಂತ ಮೀಟರ್ ಇದ್ರೆ
ಯಾರೆಲ್ಲ ಇವತ್ತು KD ಮೂವಿಗೆ ನೀವು ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದೀರಾ? ನಿಮ್ಗೆ ಏನಾದ್ರು ಮೀಟ್ ಇದ್ರೆ ಬರಲ್ಲ. ಎಗ್ಗಿಲ್ದ ನಡೀತಾ ಇರುವಂತ ಗೋಮಾಂಸನ ಕಟ್ ಮಾಡ್ಕೊಂಡು ಗೋನ ಕಟ್ ಮಾಡಿ ಮಾರ್ತಾವ್ರಲ್ಲ, ನಿಲ್ಲಿಸ್ರಲ್ಲ ನೀವುಗಳಂತ ಗಂಡಸ್ರುಗಳಾದ್ರೆ. ಚಾಲೆಂಜ್ ಕಂಡ್ರ ನಂದು ಇದು ನಿಮ್ಗೆ. ಅವ ಅಣ್ಣ ಸಿಕ್ತಾ ಪ್ರೇಮಣ ರಕ್ಷಕ ಸಿಕ್ಕುದು ಅಂತ ಬಾಯಿ ಬಂದಂಗೆಲ್ಲ ನೀವು ಮಾತಾಡ್ತಾ ಇದ್ರಲ್ಲ, ಬರಲ್ಲ ನೀವು ಅಂತವ್ರಾದ್ರೆ. ನೀವು ನಿಜ ಹೇಳ್ತೀನಿ, ನೀವು ದೇಶ ಪ್ರೇಮನೆ ಮೆರಿತೀನಿ ಅಂದ್ರೆ ನೆಕ್ಸ್ಟ್ ನಿಮ್ಮ ಐಡಿಗಳು ಎಲ್ಲಾನು ಕೂಡ ಸ್ಕ್ರೀನ್ ಶಾಟ್ ತೆಗೆದಿರ್ತೀನಿ. ಯಾವ್ದೇ ಹುಡುಗಿ ಅರ್ಧ ಮರ್ಧ ಬಟ್ಟೆ ಹಾಕಿಕೊಂಡು ಲೈಕ್ ಒಂದು ಕಮೆಂಟ್ ಹಾಕಿ ಮೆಟ್ಟಲ್ ಹೊಡಿತೀನಿ ಬೋಳಿ ಮಕ್ಕಳ ನಿಮ್ಗಳಿಗೆ. ನಿಜ ಹೇಳ್ತಾರೆ ಬರೋ ನೀವಂತವ್ರು. ಮೂವಿ ಅಂದ್ಮೇಲೆ ಎಲ್ಲ ಇರ್ತದೆ, ಹಂಗಂತೇನು ಸರ್ಪಿಸ್ಬಿಟ್ಟೇನು ಅಲ್ಲಿ ಹೀರೋಯಿನ್ ಏನು ಇನ್ನೊಬ್ಬರ ಹತ್ರ ಕಳ್ಸಿಲ್ಲ ಹೇಳ್ತಾರೆ ವೇಷ ತರ ಅಂತ. ನಿನ್ ಮುಸುಡಿ ನೀನು ಅರ್ಧ ಮರ್ಧ ಫಸ್ಟ್ ಬೀಚ್ ಹತ್ರದಲ್ಲಿ ಅಂತ ಬಟ್ಟೆನ ಇಕ್ಕದ ಮಾಡ್ಕಿಕೋ, ಬೀಚಲ್ಲಿ ಒತ್ತು ಸಂದೇನ ಬೀಚ್ ಹೋಗ್ತಿರ್ತೇನೆ. ನಿನ್ ಗಂಡನ ನಿನ್ ಮಗನ ಕರ್ಕೊಂಡು ನಿನ್ ಮುಸುಡಿ ನನ್ ಕಾಲ್ ಸಿಗಾಕ ತಿಕ್ವೆಲ್ಲ ಮಾತಾಡ್ತಾಳೆ. ಪ್ರಪಂಚ ಹತ್ತಿ ಉರಿತಾ ಕೂತದೆ, ನೀನ್ ಇರೋ ನೆಟ್ಗೆ ಜಾಗ ಸರಿಯಾಗಿದೆಯಾ ಅಂತ ನೋಡ್ಕೊಬಿಟ್ಟಿದೆ. ಆಮೇಲೆ ಒಂದು ಫಿಲ್ಮ್ ಬಗ್ಗೆ ಮಾತಾಡುವೆ. ಒಬ್ರು ಬೆಳಿತವ್ರೆ ಅಂದಾಗ ಬೆಳ್ಸದ್ ನೋಡಿ. ಬೇರೆ ಮೂವಿಗಳನ್ನ ಕೊಟ್ಟವ್ರು ತಾನೆ, ಬೇರೆ ಮೂವಿನ ಕೊಟ್ಟಿರೋದ್ರಲ್ಲಿ ಬೇಕಾದಷ್ಟು ಒಳ್ಳೇದು ಇದೆ. ಅವತ್ ಮಾತ್ರ ತಗೊಬಿಟ್ಟು ಇವತ್ತು ತಿರಸ್ಕಾರ ಮಾಡ್ತಾ ಇದೀರಾ ಯಾಕೆ? ಇವತ್ತೇನು ಸರ್ಸಿ ಅಂದ್ಬಿಟ್ಟೆ ಬಟ್ಟೆ ಬಿಚ್ಬಿಟ್ಟು ಬೆತ್ತ ನಿಲ್ಸವ್ರ ಪ್ರೇಮ್ ಸಾರು ಆ ಹೀರೋಯಿನ್ ಆಗಿ ಬೆತ್ತ ನಿಲ್ಸವ್ರಯ್ಯ. ಥೂ ನೋಡಕಣ್ ಸರಿಯಾಗಿರ್ಬೇಕು, ಮಾತಾಡಿದ್ರೆ ನಿಯತ್ತಿರ್ಬೇಕು. ಬಡ್ಡಿ ಮಗೊಂದ ನಿಯತ್ಗಳಿದಾರ ನೀವು. ನಿಮ್ ಮೀಟ್ ಅನ್ನೋದಿದ್ರೆ ಯಾರೆಲ್ಲ ಈ ವಿಡಿಯೋಗೆ ರಿಯಾಕ್ಟ್ ಮಾಡ್ತೀರಾ ಬರಲ್ಲ ರಾಮನಗರಕ್ಕೆ. ನಿಲ್ಲಿಸ್ರಲ್ಲ ಎಗ್ಗಿಲ್ದ ಸಾಕ್ತಾರೋ ಅಂತ ಗೋ ಮಾಂಸನ ಯಾರು ಕಡಿದು ಮಾತಾವ್ರೆ ಬಂದ್ ನಿಲ್ಸ್ರಲ್ಲ. ನಿಮ್ಗೆ ತಾಕತ್ತಿದ್ರೆ ನಾನ್ ಚಾಲೆಂಜ್ ಕಂಡ್ರಲ್ಲ ಇದು ನಿಮ್ಗೆ. ವಿಡಿಯೋ ಮಾಡಾಕ ಬಂದು ಅಂತವ್ರು ನೋಡುವ 1 2 3 4 5 6 7 1 2 3 4 5 6 7 ಒಂದ್ ಕಲ್ ಎತ್ತಿ ಈ ಕಡೆ ಇಕ್ಕಂತೀನಿ. ಈ ಕಡೆ 7 ಬರ್ಬೇಕು, ಈ ಕಡೆ 7 ಬರ್ಬೇಕು. ಹಂಗ್ ಮಾಡು, 200 ರೂಪಾಯಿ ಕೊಡ್ತೀನಿ. 1 2 3 4 5 6 7 1 2 3 4 5 6 7 ಒಂದ್ ಕಮ್ಮಿ ಬರ್ತದಲ್ಲ. 1 2 3 4 5 6 7 ಈ ಪಕ್ಕ ನಾನೇ ಕೊಡ್ತೀನಿ, ನೀನೇ ಮಾಡ್ಬಿಡು. ನೋಡು 1 2 3 4 5 6 7 1 2 3 4 5 6 7 ನಮಸ್ತೆ, ನಾನು ಸತೀಶ್ ಕ್ಯಾಡಬಾಂಬ್ಸ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಟಾಪ್ ಬಿಲ್ಡರ್, ಆಮೇಲೆ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್. ಇದೇ 21ನೇ ತಾರೀಕು ಕೋಕೋ ಗ್ರೋವ್ ಮೈಸೂರಲ್ಲಿ ಹೋಲಿ ಹಬ್ಬ ಆಡಲು ಬರ್ತಾ ಇದ್ದೇನೆ ಚೀಫ್ ಗೆಸ್ಟ್ ಆಗಿ. ನನ್ನನ್ನು ನೋಡಲು ಇಷ್ಟಪಡುವವರು ಟಿಕೆಟ್ ಅನ್ನು ಇವಾಗಲೇ ಬುಕ್ ಮಾಡಿ. ಜೋಗೀಶ್ ಪ್ರೇಮ್ ಹಳ್ಳಕ್ ಬಿದ್ದಾಗ ಆಳ್ಗೊಂದ್ ಕಲ್ಲು ಅಂದಂಗೆ ನೀನೀಗ ಹಳ್ಳಕ್ ಬಿದ್ಬಿಟ್ಟಿದ್ಯಾ. ಸಂದೀಪ್ ಪಂದಿಯಲ್ಲೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದ ಹುಡುಗರಿಂದ ಹಿಡಿದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ನಿನಗೆ ಉಗಿದು ಉಪ್ಪಿನಕಾರ ಹಾಕಿದ್ದಾರೆ. ಈ ಜಗತ್ತು ಹೆಂಗಪ್ಪ ಅಂತಂದ್ರೆ 10 ನೀನು ಒಳ್ಳೆ ಕೆಲಸ ಮಾಡು, .1 ಅದಾದ್ಮೇಲೆ .1 ಕೆಟ್ಟ ಕೆಲಸ ಮಾಡು. ನಮ್ ಜನ .1 ಮೆರೆಸ್ತಾರೆ, 10 ಒಳ್ಳೆ ಕೆಲಸನ ಮರೀತಾರೆ. ಈ ಜಗತ್ತಿರೋದೇ ಹಂಗೆ. ನೀನ್ ಮಾಡಿರೋ 10 ಕೆಲಸದ ಮುಂದೆ, 10 ಒಳ್ಳೆ ಕೆಲಸದ ಮುಂದೆ ನಾನು ಈ ವಾರ್ಡ್ ಹಾಕಿದೆ. ಹಾಡು ಇಷ್ಟ ಆಗಲಿಲ್ಲ, ನಾನು ನೋಡಕ್ ಹೋಗಿಲ್ಲ. ಸ್ಟಾರ್ಟಿಂಗ್ 2-3 ಲೈನ್ ಕೇಳಿದ ತಕ್ಷಣ ಯಾಕೋ ಪ್ರೇಮು ಈ ಸತಿ ಕಾಲ್ಜಾರಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ನಿನ್ನ 10 ಒಳ್ಳೆ ಕೆಲಸದ ಮುಂದೆ ಇದು ನನಗೆ ತುಂಬ ಚಿಕ್ಕದಾಗಿ ಕಾಣಿಸ್ತು, ಇಗ್ನೋರ್ ಮಾಡಿದೆ. ಆದರೆ ನಮ್ಮ ಜನ ಯಾವ್ದಾರು ಒಂದು ವಿಷಯ ಇಷ್ಟ ಆಗಿಲ್ಲ ಅಂತ ಅಂದರೆ ಬೈಯೋದಕ್ಕೂ ಒಂದು ರೀತಿ ನೀತಿ ಇರುತ್ತೆ, ಹೇಳೋದಕ್ಕೂ ಒಂದು ರೀತಿ ನೀತಿ ಇರುತ್ತೆ. ಯಾಕಂದರೆ ನೀವು ಮನುಷ್ಯರೇ ಅಲ್ವಾ, ಅರ್ಥ ಮಾಡ್ಕೊಂತೀರಲ್ವಾ. ಇಷ್ಟ ಆಗಲಿಲ್ಲ ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸರ್ ನೀವು ಮಾಡಿರೋ ಹಾಡು ಯಾಕೋ ಇಷ್ಟ ಆಗಿಲ್ಲ ಸರ್ ಅಂತ ಹೇಳ್ಬೋದು, ನೋಡದೇ ಇರ್ಬೋದು, ಅಥವಾ ಪ್ರೇಮ್ನ ಬ್ಲಾಕ್ ಮಾಡ್ಬೋದು, ಅಥವಾ ಸಿನಿಮಾನ ಬಹಿಷ್ಕಾರ ಮಾಡ್ಬೋದು, ಸಿನಿಮಾಗೆ ಹೋಗದೇ ಇರ್ಬೋದು. ಈ ರೀತಿ ನಾನಾ ರೀತಿಗಳಿದ್ದಾವೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಹೇಳೋದಕ್ಕೆ. ಅದು ಬಿಟ್ಬಿಟ್ಟು ಕೆಟ್ಟ ಪದಗಳಲ್ಲಿ ವೆರೈಟಿ ಆ್ಯಂಗಲಲ್ಲಿ ಉಗಿದು ಉಪ್ಪಿನಕಾರ ಆಗ್ತಾರಲ್ಲ, ಇದನ್ನ ನೋಡಿದಾಗ ನಿಮ್ಮ ಸಾಹಿತ್ಯಕ್ಕಿಂತ ಇವರ ಸಂಭಾಷಣೆಯಲ್ಲೇ ಅತಿ ಹೆಚ್ಚು ಅಶ್ಲೀಲತೆ ಇದೆ. ಮನೆ ಒಂದು ಸಿನಿಮಾ ಬಂತು ಕನ್ನಡದಲ್ಲಿ, ತೀರ್ಥರೂಪ ತಂದೆಯವರಿಗೆ ಅಂತ. ಇವತ್ತೆಲ್ಲ ಯಾರು ನಿನಗೆ ಬೈತಾ ಇದಾರೋ, ಇವತ್ತೆಲ್ಲ ಯಾರು ಹಾಕೊಂಡು ನಿನಗೆ ಒಗಿತಾವ್ರೋ, ಅದರಲ್ಲಿ ಅದೆಷ್ಟು ಜನ ಆ ಸಿನಿಮಾ ಚೆನ್ನಾಗಿದೆ ಅಂತ ರಿವ್ಯೂ ಬಂದ್ಮೇಲೂ ಕೂಡ ನೋಡೋದ್ ಬಿಡಿ, ಎಲ್ಲ ನೋಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಬ್ರಿಗೆ ಒಂದು ಒಳ್ಳೇದು ಹೇಳೋಣ, ಅದ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಪ್ರಮೋಷನ್ ಮಾಡೋಣ ಅನ್ನೋದು ಎಷ್ಟೋ ಜನ ಮಾಡಲಿಲ್ಲ. ಆದರೆ ಈ ನೀನು ಸಿಕ್ಕಾಕೊಂಡಿರೋದಕ್ಕೆ ಹಾಕೊಂಡು ಎಲ್ಲ ಗುಮ್ತವ್ರೆ. ಮಂಡ್ಯದಿಂದ ಬಂದಂತ ಒಬ್ಬ ಸಾಧಾರಣ ಹುಡುಗ ನಮ್ಮ ಬರವಣಿಗೆಯಲ್ಲಿ ಇಡೀ ಭಾರತ ದೇಶನೇ ಶೇಕ್ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಒಳ್ಳೇದ ಕೆಟ್ಟದ. ಅದಾದ್ಮೇಲೆ ಇಲ್ಲಿಂದ ನಾವು ಏನ್ ಕಲ್ಕೋಬೇಕಪ್ಪ ಅಂದ್ರೆ ಬರವಣಿಗೆ ಎಷ್ಟು ಪವರ್ಫುಲ್ ಅಂತ, ಅದನ್ನ ನಾವು ಎಷ್ಟು ಪಾಸಿಟಿವ್ ಆಗಿ ನಮ್ಮ ಜೀವನದಲ್ಲಿ ಬಳಸಬೇಕು. ಈಗಲೂ ಪ್ರೇಮ್ ನೀವು ಬರ್ದಿರೋ ಬೇಡುವನು ವರವನ ಹಾಡು ಹಾಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. 1000 ಸತಿ ಕೇಳಿಬಹುದು ಹಾಡು, ಅಂತ ಮನ ಮೋಹಕ ಹಾಡು. ನೆನೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಯಾರು ಹೇಳ್ದೇ ಇರೋ ಒಂದು ವಿಷಯ ಹೇಳಿದ್ದೆ, ಆದ್ರೆ ನೋಡಿದ ಜನ ತುಂಬಾ ಕಡಿಮೆ. ಅದೇ ನಿನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಒಡ್ತು ಹಂಗ ಓಡುವಾಗ ಅರ್ಥ ಆಗಿದ್ದೇನಪ್ಪ ಅಂದ್ರೆ ಇವತ್ತಿನ ಜನರೇಷನ್ ಯಾವ ಕಡೆ ಸಾಕ್ತಾ ಇದೆ ಅಂತ. ನನಗೆ KD ಸಿನಿಮಾ ಓಡ್ತೋ ಇಲ್ಲ ಅಂತ ಡೌಟ್ ಇತ್ತು ಇಲ್ಲಿ ತನಕ. ಈಗ ಹೇಳ್ತಾ ಇದೀನಿ, ಇವತ್ತಿನ ಜನರೇಷನ್ ಮೈಂಡ್ ಸೆಟ್ ನೋಡ್ಕೊಂಡು ಹೇಳ್ತಾ ಇದೀನಿ, KD ಸಿನಿಮಾ ಕಿತ್ಕೊಂಡು ಓಡುತ್ತೆ. ಮಜಾ ಉಡಾಯಿಸು. ಮಾಡೋ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀರಾ ಪ್ರೇಮ್, ಒಂದ್ಸತಿ ಕ್ಷಮೆ ಕೇಳ್ಬಿಟ್ಟು. ಜನರ ಮನಸ್ಸಿಗೆ ತುಂಬಾ ಎಷ್ಟೋ ಜನಕ್ಕೆ ನೋವಾಗಿದೆ. ಮನುಷ್ಯ ಆದ್ಮೇಲೆ ತಪ್ಪು ಮಾಡ್ತಾನೆ. ನಿಮ್ಮಲ್ಲಿರೋ ಶಕ್ತಿನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ, ಮತ್ತೆ ಆ ಬೇಡುವನು ವರವನು ಅನ್ನೋ ಹಾಡು ಉದ್ಭವ ಆಗ್ಲಿ. ಒಳ್ಳೇದಾಗ್ಲಿ. ನಾನು ಬರ್ತಾ ಇದ್ದೀನಿ ಚಿನ್ನ, 2028ಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು. ನಿಂದು ತಾಯಿ ಗುಣ ಇಲ್ಲ, ನಿನ್ನ ಪಾಲಿಗೆ ಎಂದು ದೇವ್ರು ಕಾಣಯ್ಯ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.